अधूरा पाठ किया है, लेकिन इस अधूरा पाठ में कई कुछ मुद्दों को आपको क्या करना है कि ज़रूर से ज़रूर आपको याद रख लेना है, क्योंकि इन मुद्दे आपको परीक्षा के दृष्टि से बहुत ही उपयोगी है। याद रखना है, कीप इन योर ಮೆಮರಿ, ನೆನಪಿನಲ್ಲಿಡಿ। यह पाठ ಆತ್ಮಕಥಾ ವಿಧ का है। ಈ ಮೇರಾ ಬಚಪನ್ ಅಂತಕ್ಕಂಥ ಪಾಠ ಏನಿದೆಯಲ್ಲ, ಇದು ಆತ್ಮಕಥಾ ವಿಧದಲ್ಲಿ ಇದೆ। इस पाठ से सादगी, धार्मिक सहिष्णुता, मिलजुल कर रहना और किताबें पढ़ने का प्रयोजन सीख मिलती है। ಈ ಪಾಠವನ್ನು ಓದಿದ ನಂತರ ನಿಮಗೆ ಏನಾಗುತ್ತಪ್ಪ ಅಂದ್ರೆ ಸಾದಗಿ ಅಂದ್ರೆ ಸರಳತೆ, ಧಾರ್ಮಿಕ ಸಹಿಷ್ಣುತೆ ಅಂದ್ರೆ ಎಲ್ಲ ಧರ್ಮಗಳ ಕುರಿತು ಸೈರಣೆಯನ್ನು ತೋರುವುದು, ಮಿಲ್ಕ್ ಜುಲ್ಕರ್ ಅಂದ್ರೆ ಒಟ್ಟಿಗೆ ಇರೋದು, ಕಿತಾಬೆ ಪಡನೇಕ ಪ್ರಯೋಜನ ಅಂದ್ರೆ ಪುಸ್ತಕಗಳನ್ನು ಓದೋದ್ರಿಂದ ಆಗ್ತಕ್ಕಂಥ ಪ್ರಯೋಜನ, ಈ ನಾಲ್ಕನ್ನು ಕೂಡ ನೀವು ಏನು ಮಾಡ್ತೀರಪ್ಪ ಅಂದ್ರೆ ತಿಳಿದುಕೊಳ್ತೀರಿ। कलाम जी का जन्म 15 अक्टूबर 1931 को मद्रास राज्य के रामेश्वरम कस्बे में हुआ। ಹಾಗಾದ್ರೆ ಈ ಆತ್ಮಕಥೆ ಇರತಕ್ಕಂಥದ್ದು ಯಾರಪ್ಪ ಅಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ। ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪೂರ್ಣ ಹೆಸರು ಬಂದ್ಬಿಟ್ಟು ಅವುಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ ಅಂತ। ಸೊ ಇವರು ಹುಟ್ಟಿಕೊಂಡಿರ್ತಕ್ಕಂಥದ್ದು ಅಕ್ಟೋಬರ್ 15, 1931 ಮದ್ರಾಸ್ ರಾಜ್ಯ, ಸೊ ಅದನ್ನು ನಾವು ತಮಿಳುನಾಡು ಅಂತ ಕರಿತೀವಿ। ಸೊ ರಾಮೇಶ್ವರಂ ಕಸ್ಬೆಯಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ಒಂದು ಮಧ್ಯಮ ವರ್ಗದ ಪರಿವಾರದಲ್ಲಿ कलाम जी ಅವರ ಜನ್ಮ ಆಯಿತು। पिता का नाम जैनुलाब्दीन और माता का नाम आसियम्मा। ಹಾಗಾದ್ರೆ ಈ APJ ಅಬ್ದುಲ್ ಕಲಾಂ ಅವರ ತಂದೆ ಹೆಸರು ಬಂದ್ಬಿಟ್ಟು ಜೈನುಲಾಬ್ದೀನ್ ಅಂತ, ಆಮೇಲೆ ತಾಯಿ ಹೆಸರು ಬಂದ್ಬಿಟ್ಟು ಏನಪ್ಪ ಅಂದ್ರೆ ಆಸಿಯಮ್ಮ। वे पुस्तैनी घर में रहते थे। ಸೊ ಅಬ್ದುಲ್ ಕಲಾಂ ಜಿ ಅವರು ಚಿಕ್ಕವರಿದ್ದಾಗ ಏನು ಮಾಡ್ತಿದ್ರಪ್ಪ ಅಂದ್ರೆ ಪುಸ್ತೈನಿ ಘರದಲ್ಲಿ, ಪುಸ್ತೈನಿ ಅಂದ್ರೆ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಮನೆಯಲ್ಲಿ ಅವರು ಇರ್ತಿದ್ರು। ಹಾಗಾದ್ರೆ ಈ ಪಿತ್ರಾರ್ಜಿತ ಮನೆ ಪುಸ್ತೈನಿ ಘರ್ ಎಲ್ಲಿತ್ತಪ್ಪ ಅಂತಂದ್ರೆ ರಾಮೇಶ್ವರಂ ಕಿ ಮಸ್ಜಿದ್ ವಾಲಿ ಗಲಿ ಒಳಗಡೆ ಇತ್ತು। ಈ ಮನೆ ಹೇಗಿತ್ತಪ್ಪ ಅಂದ್ರೆ ಚೂನೆ ಪತ್ತರ್ ವ ಈಟ್ ಸೆ ಬನಾ ಪಕ್ಕಾ ಅವ್ರ ಬಡಾ ಘರ್ ತಾ, ಅದು ಸುಣ್ಣ ಕಲ್ಲು ಮತ್ತು ಇಟ್ಟಿಗೆಗಳಿಂದ ಮಾಡಿರ್ತಕ್ಕಂಥ ಪಕ್ಕಾ ಮತ್ತು ದೊಡ್ಡ ಮನೆದಾಗಿತ್ತು पुस्तैनी घर। कलाम जी का बचपन बहुत ही सादगी और निश्चिंतता में बीता ಅಂತ ಒಂದು ಪಾಯಿಂಟ್ ಬರುತ್ತೆ। ಇದಕ್ಕೆ ಏನತ್ತಪ್ಪ ಅಂದ್ರೆ ಉತ್ತರ, ಸೊ ಅಬ್ದುಲ್ ಕಲಾಂ ಅವರ ತಂದೆ ಜೈನುಲಾಬ್ದೀನ್ ಆಡಂಬರಹೀನ ವ್ಯಕ್ತಿಯಾಗಿದ್ದರು। ಓಕೆ, ಅವಶ್ಯಕವಾಗಿರ್ತಕ್ಕಂಥ ಎಲ್ಲ ವಸ್ತುಗಳು ಮನೆಯಲ್ಲಿ ಇರ್ತಿದ್ರು, ಅನಾವಶ್ಯಕ ವಸ್ತುಗಳಿಂದ ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ದೂರ ಇರ್ತಿದ್ರು। ಅವಶ್ಯಕ ವಸ್ತುಗಳು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟೆಲ್ಲ ವಸ್ತುಗಳವರು ಮನೆಯಲ್ಲಿ ಸಿದ್ಧವನ್ನು ಪಡಿಸ್ತಿದ್ರು। ಅದಕ್ಕಾಗಿ ಈ ಒಂದು ಉದ್ದೇಶದಿಂದನೇ ನಾವು ಏನು ಹೇಳ್ಬೋದಪ್ಪ ಅಂದ್ರೆ ಭಾವನಾತ್ಮಕವಾಗಿ ಮತ್ತು ಭೌತಿಕವಾಗಿ, ಭಾವನಾತ್ಮಕವಾಗಿ ಅಂದ್ರೆ ಪ್ರೀತಿ, ಪ್ರೇಮ, ಮಮತೆ, ಸ್ನೇಹ, ಸಂಸ್ಕಾರ ಇವೆಲ್ಲ ಭಾವನೆಗಳು, ಆಮೇಲೆ ಭೌತಿಕ ಅಂದ್ರೆ ಮನೆಯಲ್ಲಿರ್ತಕ್ಕಂಥ ಒಂದು ಅವಶ್ಯಕತೆಗಳು, ಇವೆಲ್ಲವುಗಳು ಕೂಡ ಭೌತಿಕವಾಗಿ ಭಾವನಾತ್ಮಕವಾಗಿ ಏನು ಬೇಕೆಲ್ಲ ಅವೆಲ್ಲ ಸೌಲಭ್ಯಗಳು ಕಲಾಂ ಜಿ ಅವರ ಮನೆಯಲ್ಲಿರೋದ್ರಿಂದ ಅವರ ಜೀವನ ಬಹಳಷ್ಟು ಸರಳತೆ ಮತ್ತು ನಿಶ್ಚಿಂತವಾಗಿ ಕಳೆದು ಹೋಯಿತು। उनकी माँ उन्हें खाने को चावल, सांबार, अचार और नारियल की ताजी चटनी देती थी। ಸೊ ಕಲಾಂ ಜಿ ಅವರ ತಾಯಿ ಹೆಸರು ಬಂದ್ಬಿಟ್ಟು ಆಸಿಯಮ್ಮ। ಅವು ಏನು ಮಾಡ್ತಿದ್ದಪ್ಪ ಅಂದ್ರೆ ಕಲಾಂಗೆ ಅಡುಗೆ ಮನೆಯಲ್ಲೇ ಕುಳಿಸಿಕೊಂಡು ರಸೋಯಿ घर में बिठाकर ಏನು ಮಾಡ್ತಿರಪ್ಪ ಅಂದ್ರೆ केले के पत्ते पर ಅಂದ್ರೆ ಬಾಳೆ ಎಲೆಯನ್ನು ಹಾಸ್ತಿದ್ಳು, केले के पत्ते बिछाती थी, फिर उस पर चावल, स्वादिष्ट सुगंधित सांबार, घर से बना हुआ अचार और नारियल की ताजी चटनी देती थी। ಆ ಬಾಳೆ ಎಲೆ ಮೇಲೆ ಏನು ಮಾಡ್ತಿರಪ್ಪ ಅಂದ್ರೆ ಅನ್ನ, ಬಹಳಷ್ಟು ರುಚಿಕರವಾಗಿರ್ತಕ್ಕಂಥ ಸ್ವಾದಿಷ್ಟವಾಗಿರ್ತಕ್ಕಂಥ ಸಾಂಬಾರ, ಮನೆಯಲ್ಲೇ ಮಾಡಿರ್ತಕ್ಕಂಥ ಉಪ್ಪಿನಕಾಯಿ ಮತ್ತು ತೆಂಗಿನ ಚಟ್ನಿಯನ್ನು ಏನು ಮಾಡ್ತಿದ್ರು ಮಗನಿಗೆ ತಾಯಿ ಕೊಡ್ತಿದ್ರು ತಿನ್ಲಿಕ್ಕೆ। ರಾಮೇಶ್ವರಂ ಶಿವ ಮಂದಿರ್ ಕೆ ಲಿಯೆ ಪ್ರಸಿದ್ಧ ಹೇ। ಸೊ ಈ ರಾಮೇಶ್ವರಂದಲ್ಲಿ ಏನಾಗದಪ್ಪ ಅಂದ್ರೆ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ದರ್ಶನೀಯ ಸ್ಥಳ ಇದೆ। ಅದು ಏಕಪ್ಪ ಅಂದ್ರೆ ಅಲ್ಲಿ ಬಹಳಷ್ಟು ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಶಿವ ಮಂದಿರ ಇದೆ। ಈ ಶಿವ ಮಂದಿರಕ್ಕಾಗಿ ರಾಮೇಶ್ವರಂ ಏನಾಗಿದೆ ಪ್ರಸಿದ್ಧಿಯನ್ನ ಹೊಂದಿದೆ। कलाम जी के इलाके में पुरानी मस्जिद थी, जहां शाम को नमाज के लिए पिताजी उन्हें साथ ले जाते थे। ಅಬ್ದುಲ್ ಕಲಾಂ ಜಿ ಅವರು ಏನೊಂದು ಮಸ್ಜಿದ್ ವಾಲಿ ಗಲಿಯಲ್ಲಿ ಇದ್ರಲ್ಲ, ಅಲ್ಲಿ ಒಂದು ಪುರಾನಿ ಮಸ್ಜಿದ್, ಬಹಳಷ್ಟು ಹಳೆಯದಾಗಿರ್ತಕ್ಕಂಥ ಮುಸ್ಲಿಮರ ಪ್ರಾರ್ಥನಾ ಸ್ಥಳ ಇತ್ತು। ಅಲ್ಲಿ ಪ್ರತಿದಿನ ಕಲಾಂ ಅವರ ತಂದೆ ಜೈನುಲಾಬ್ದೀನ್ ಕಲಾಂನನ್ನ ಸಾಯಂಕಾಲ ಏನು ಮಾಡ್ತಿದ್ರಪ್ಪ ಅಂದ್ರೆ ಪ್ರಾರ್ಥನೆಯನ್ನು ಬೀಳಲಿಕ್ಕೆ ಅವ್ರಿಗೆ ಏನು ಮಾಡ್ತಿದ್ರು ಕರೆದುಕೊಂಡು ಹೋಗ್ತಾ ಇದ್ರು। ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಅವ್ರ ಜೈನುಲಾಬ್ದೀನ್ ಅಭಿನ್ನ ಮಿತ್ರತೆ। ಇದೇನು ಶಿವ ಮಂದಿರ ಇದಾರಲ್ಲ, ಈ ಶಿವ ಮಂದಿರದ ಒಂದು ಬಡೆ ಪೂಜಾರಿ ಅಂತ ಕರೀತಾರೆ, ಸಬ್ಸೆ ಬಡೆ ಪೂಜಾರಿ, ಹಿರಿಯ ಒಬ್ಬ ಅರ್ಚಕರಾಗಿರ್ತಕ್ಕಂಥ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಮತ್ತು ಕಲಾಂ ಜಿ ಅವರ ತಂದೆ ಜೈನುಲಾಬ್ದೀನ್ ಬಹಳಷ್ಟು ಇಬ್ಬರು ಅನ್ಯೋನ್ಯ ವ್ಯಕ್ತಿಗಳಾಗಿದ್ದರು, ಅನ್ಯೋನ್ಯ ಗೆಳೆಯರಾಗಿದ್ದರು। ಅವರಿಬ್ಬರು ಕೂಡ ಏನು ಮಾಡ್ತಿದ್ರಪ್ಪ ಅಂದ್ರೆ ಆಧ್ಯಾತ್ಮಿಕ ವಿಷಯಗಳ ಕುರಿತು ಚರ್ಚೆಯನ್ನ ಮಾಡ್ತಾ ಇದ್ರು। ಯಾರು? ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಮತ್ತು ಜೈನುಲಾಬ್ದೀನ್ ಅವರು। नमाज की प्रासंगिकता यह है कि नमाज पढ़ने से हमारा शरीर ब्रह्मांड का एक हिस्सा बन जाता है, जिससे दौलत, आयु, जाति, धर्म, पंथ का कोई भेदभाव नहीं होता है। ಹಾಗಾದ್ರೆ ಪ್ರಾಸಂಗಿಕತೆ ಅಂದ್ರೆ ಉದ್ದೇಶ। ಮಗ ಕಲಾಂ ಏನು ಮಾಡ್ತಾನಪ್ಪ ಅಂದ್ರೆ ತಂದೆಯವರಿಗೆ ಒಂದು ಕ್ವಶನ್ ಅನ್ನ ಕೇಳ್ತಾನೆ, ಏನು ಅಪ್ಪ ನಾವು ನಮಾಜ್ ಮಾಡೋದ್ರಿಂದ ಪ್ರಾರ್ಥನೆ ಬೀಳೋದ್ರ ಉದ್ದೇಶ ಆದ್ರೂ ಏನು? ಅವಾಗ ತಂದೆ ಏನು ಹೇಳ್ತಾರೆ,
ನಾವು ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಮ್ಮ ಶರೀರ ಏನಾಗ್ತದಪ್ಪ ಅಂದ್ರೆ ದೇಹ ಇಡೀ ಬ್ರಹ್ಮಾಂಡದ ಒಂದು ಭಾಗವಾಗಿ ಪರಿವರ್ತನೆ ಆಗ್ತದ. ಆವಾಗ ನಮ್ಮಲ್ಲಿರ್ತಕ್ಕಂಥ ಆಸ್ತಿ, ವಯಸ್ಸು, ಜಾತಿ, ಧರ್ಮ, ಪಂಥ ಇವ್ಯಾವುದರ ಒಂದು ಭೇದ ಭಾವ ಬರೋದಿಲ್ಲ. ಈ ಉದ್ದೇಶಕ್ಕಾಗಿ ನಾವು ಏನು ಮಾಡಬೇಕು, ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಯಾರು ಹೇಳ್ತಾರೆ? ಸೊ ತಂದೆ ಜೈನುಲಾಬ್ದೀನ್ ಯಾರಿಗೆ? ಮಗ APJ ಕಲಾಂ ಅವರಿಗೆ. ಮುಂದೆ ಹೋಗೋಣ. स्थानीय ठेकेदार अहमद जलालुद्दीन के साथ पिताजी समुद्र तट के पास नौकाएं बनाने लगे. ಸ್ಥಾನೀಯ ठेकेदार ಅಂದ್ರೆ ಸ್ಥಳೀಯ ಗುತ್ತಿಗೆದಾರ, ಅವನ ಹೆಸರು ಅಹಮದ್ ಜಲಾಲುದ್ದೀನ್. ಅವರು ಮತ್ತು ಅವರ ತಂದೆ ಜೈನುಲಾಬ್ದೀನ್ ಏನು ಮಾಡಕತ್ತರಪ್ಪ ಅಂದ್ರೆ ಸಮುದ್ರದ ದಡದಲ್ಲಿ ಕಟ್ಟಿಗೆ ನೌಕೆಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ಪ್ರಾರಂಭವನ್ನ ಮಾಡ್ತಾರೆ. बाद में अहमद जलालुद्दीन की मेरी बड़ी बहन जोहरा के साथ शादी हो गई. ಇಲ್ಲಿ ಕಲಾಂಜಿ ಅವರ ಒಬ್ಬ ದೊಡ್ಡ ಅಕ್ಕಳ ಹೆಸರು ಬರ್ತದ ಜೋಹರಾ ಅಂತ. ಆಕಿ ಜೊತೆಗೆ ಏನಾಗ್ತೈತಪ್ಪ ಅಂದ್ರೆ ಈ ಅಹಮದ್ ಜಲಾಲುದ್ದೀನನ ಮದುವೆ ಆಗಿ ಹೋಗ್ತದ. ನೌಕಾओं को आकार लेते हुए मैं गौर से देखता था. ಸೊ ಮುಂದೆ ನಿಮಗೆ ಗೊತ್ತಿರಬಹುದು, ಅಂದ್ರೆ ದೋಣಿಗಳ ಒಂದು ಆಕಾರ ಮೀನಿನ ದೇಹದಲ್ಲಿರ್ತದ. ಅವೆಲ್ಲ ಆಕಾರಗಳನ್ನು ಏನ್ ಮಾಡ್ತಿದ್ದಪ್ಪ ಅಂದ್ರೆ ಕಲಾಂ ಚಿಕ್ಕವರಿದ್ದಾಗ ಬಹಳಷ್ಟು ಗೌರ್ಸೆ ಅಂದ್ರೆ ಅವಲೋಕನವಾಗಿ ಉದ್ದೇಶಪೂರ್ವಕವಾಗಿ ನೋಡ್ತಿದ್ದ. पिताजी का कारोबार काफी अच्छा चल रहा था. ಕಾರೋಬಾರ್ ಅಂದ್ರೆ ಕೆಲಸ ಕಾರ್ಯ. ಸೊ ಅವರ ತಂದೆ ಕೆಲಸ ಚಟುವಟಿಕೆಗಳು ಬಹಳಷ್ಟು ಒಳ್ಳೆಯದಾಗಿ ನಡೆದಿತ್ತು. ಏಕ್ ದಿನ್ 100 मील प्रति घंटे की रफ्तार से हवा चली. ಒಂದು ದಿನ ಏನಾಗ್ತಿತ್ತಪ್ಪ ಅಂದ್ರೆ ಪ್ರತಿ ಗಂಟೆಗೆ ರಫ್ತಾರ್ ಅಂದ್ರೆ ವೇಗ, 100 ಮೀಲ್ 100 ಮೈಲು ಪ್ರತಿ ಗಂಟೆಯ ವೇಗದಲ್ಲಿ ಅಲ್ಲಿ ಗಾಳಿ ಬೀಸ್ತಾ ಇತ್ತು. ಸಮುದ್ರ ಮೇ ತುಫಾನ್ ಆಗ. ತುಫಾನ್ ಅಂದ್ರೆ ಬಿರುಗಾಳಿ. ಸೊ ಸಮುದ್ರದಲ್ಲಿ ಬಿರುಗಾಳಿ ಇರುತ್ತದ. ತುಫಾನ್ ಮೇ ಸೇತು ಕಕ್ರಾಯಿಕೆ ಕುಚ್ ಲೋಗ್ ಅವ್ರ ಹಮಾರಿ ನಾವೇ ಬಹಗೈ. ಜೋರಾಗಿ ಬೀಸಿರ್ತಕ್ಕಂಥ ಈ ಬಿರುಗಾಳಿಗೆ ಏನಾಗ್ತಿತ್ತಪ್ಪ ಅಂದ್ರೆ ಆ ಸೇತು ಕಕ್ರಾಯಿಲಿರ್ತಕ್ಕಂಥ ಜನ ಆಗಿರಬಹುದು ಮತ್ತು ಅವರ ಒಂದು ಕಟ್ಟಿಗೆ ಒಂದು ದೋಣಿಗಳು ಎಲ್ಲ ಏನಾಗ್ತವಪ್ಪ ಅಂದ್ರೆ ಬಹಗೈ, ನೀರಿನಲ್ಲಿ ಏನಾಗ್ತಾವ ಹೋಗ್ತವೆ. ಉಸಿಮೆ ಪಾಂಬನ್ ಫಲ್ ಬಿ ಟೂಟ್ ಗಯಾ. ಇದೇ ಸಮಯದಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ ಪಾಂಬನ್ ಮತ್ತು ಸೇತು ಕಕ್ರಾಯಿ ನಡುವೆ ಒಂದು ಬ್ರಿಡ್ಜ್ ಇತ್ತು. ಆ ಬ್ರಿಡ್ಜ್ ಕೂಡ ಏನಾಗ್ತದ, ಕಟ್ ಆಗಿ ಹೋಗ್ತದ. ಅವ್ರ ಯಾತ್ರಿयों से भरी ट्रेन दुर्घटनाग्रस्त हो गई. ಇದೇ ಕಾರಣಕ್ಕಾಗಿ ಏನಾಗಿತ್ತಪ್ಪ ಅಂದ್ರೆ ಬಹಳಷ್ಟು ಭಕ್ತಾದಿಗಳು ಪ್ರಯಾಣಿಕರು ಬಂದಿರತಕ್ಕಂಥ ಒಂದು ತುಂಬಿರ್ತಕ್ಕಂಥ ರೈಲು ಬಂಡಿ ಅಪಘಾತಕ್ಕೆ ಎಡೆ ಆಗ್ತದ. तब तक मैंने सिर्फ समुद्र की खूबसूरती को ही देखा था. ಇಲ್ಲಿಯವರೆಗೆ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಸಮುದ್ರ ಅಂದ್ರೆ ಬಹಳಷ್ಟು ಸುಂದರವಾಗಿರ್ತದ, ಅದನ್ನ ನಾವು ನೀರಿನಲ್ಲಿ ಈಜ್ಬಹುದು, ನೀರಿನಲ್ಲಿ ನಾವು ನಮ್ಮ ಒಂದು ಆನಂದವನ್ನು ಕಳೆದುಕೊಳ್ಬಹುದು ಅಂತಕ್ಕಂಥ ಒಳ್ಳೆಯತನ ಸಮುದ್ರದ ಒಂದು ನೋಟವನ್ನ ಕಲಾಂ ಅವರು ನೋಡಿದ್ರು. ಯಾವಾಗ ಬಿರುಗಾಳಿ ಬೀಸ್ತಲ್ಲ ಆವಾಗ ಸಮುದ್ರದ ಇನ್ನೊಂದು ನೋಡ್ತಾರೆ. ಎಲ್ಲ ಜನರು ಅದರಲ್ಲಿ ಹೋಗ್ತಾರೆ, ನೀರಿನಲ್ಲಿ ಹೋಗ್ತಾರೆ. ಆಮೇಲೆ ಅವರ ದೋಣಿಗಳೆಲ್ಲವುಗಳು ಕೂಡ ಏನಾಗ್ತವಪ್ಪ ಅಂದ್ರೆ ನೀರಿನಲ್ಲಿ ಹೋಗ್ತವೆ. ಉಸ್ಕಿ ಅಪಾರ ಎವಂ ಅನಿಯಂತ್ರಿತ ಊರ್ಜಾನೆ ಮುಜೆ ಹತಪ್ರಭ ಕರ್ ದಿಯಾ. ಹತಪ್ರಭ ಅಂದ್ರೆ ಏನಪ್ಪಾ ಅಂದ್ರೆ ಮೂಕ ವಿಸ್ಮಿತ. ಸೊ ಸಮುದ್ರದಲ್ಲಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಶಕ್ತಿ ಆಗಿರಬಹುದು. ಅನಿಯಂತ್ರಿತ ಊರ್ಜಾ ಅಂದ್ರೆ ಶಕ್ತಿ, ಅನಿಯಂತ್ರಿತ ಅಂದ್ರೆ ನಿಯಂತ್ರಣವನ್ನು ಹೊಂದದೇ ಇರತಕ್ಕಂಥದ್ದು. ಹಸ್ತಪ್ರಭ ಅಂತಂದ್ರೆ ನಿಸ್ತೇಜ, ಶಿಥಿಲ. ಸೊ ಅದನ್ನ ಏನಾಗ್ತದಪ್ಪ ಅಂದ್ರೆ ಇದೆಲ್ಲವೂ ಏನಾಗ್ತದಪ್ಪ ಅಂದ್ರೆ ಮೂಕ ವಿಸ್ಮಿತರನ್ನಾಗಿ ಮಾಡ್ತದ ಸಮುದ್ರದ ಒಂದು ಅಪಾರ ಮತ್ತು ಅನಿಯಂತ್ರಿತ ಶಕ್ತಿಯನ್ನ ನೋಡಿಕೊಂಡು. ಸೊ ಇಲ್ಲಿ ನಾನು ಇಲ್ಲೊಂದು ಚಿತ್ರವನ್ನ ತಂದಿದ್ದೀನಿ. ಇದೇನಪ್ಪ ಅಂದ್ರೆ ಅಹಮದ್ ಜಲಾಲುದ್ದೀನ್. ಸೊ ಅವರು ಸ್ಥಾನೀಯ ಟೇಕೆದಾರ್ ಆಗಿದ್ರು. ಆಮೇಲೆ ಕಲಾಂಜಿ ಅವರ ದೊಡ್ಡ ಅಕ್ಕ ಜೋಹರಾ ಜೊತೆ ಮದುವೆ ಆಗ್ತದ. ಸೊ ಇವರು ಅಹಮದ್ ಜಲಾಲುದ್ದೀನ್. ಸೊ ಮುಂದೆ ಇರ್ತಕ್ಕಂಥದ್ದು ಒಂದೇನಪ್ಪ ಅಂದ್ರೆ ಪಾಂಬನ್ ಫೂಲ್. ಸೊ ಈ ಪಾಂಬನ್ ಫೂಲ್ ಸೇತು ಕಕ್ರಾಯಿ ಮತ್ತು ಪಾಂಬನ್ನಲ್ಲಿ ನಡೀತಕ್ಕಂಥ ಇದರ ಒಂದು ಹಿಸ್ಟ್ರಿನಿದೆ. ಬಹಳಷ್ಟು ಹಳೆಯದಾಗಿರ್ತಕ್ಕಂಥ ಮತ್ತು ಉತ್ತವಾಗಿರ್ತಕ್ಕಂಥ ನಮ್ಮ ದೇಶದಲ್ಲಿರ್ತಕ್ಕಂಥ ಸೇತುವೆ. ಸಮುದ್ರದಲ್ಲಿ ಬೀಸಿರ್ತಕ್ಕಂಥ ಬಿರುಗಾಳಿಗೆ ಈ ಸೇತುವೆಗಳು ಕೂಡ ಕಟ್ಟಾಗಿ ಹೋಗ್ತದ. ಅಲ್ಲಿರ್ತಕ್ಕಂಥ ರೈಲು ಬಂಡಿಲಿರ್ತಕ್ಕಂಥ ಪ್ರಯಾಣಿಕರು ಕೂಡ ಅಪಘಾತಕ್ಕೆ ಎಡೆ ಮಾಡಿಕೊಡ್ತಾರ. ಅವಾಗ ಅವರು ಸಮುದ್ರದ ಇನ್ನೊಂದು ರೂಪವನ್ನು ನೋಡಿ ಆ ಕಲಾಂ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮೂಕ ವಿಸ್ಮಿತರನ್ನಾಗಿ ಮಾಡ್ತಾರೆ. ಇಷ್ಟಿತ್ತು ಈ